ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನಲ್ಲಿ ಹೌ ಟು ಅಪ್ಲೈ ವಿಲುಕಪ್ ಇನ್ ಎಕ್ಸೆಲ್. ವಿಲುಕಪ್ನ ಹೇಗೆ ಅಪ್ಲೈ ಮಾಡೋದು ಎಕ್ಸೆಲಲ್ಲಿ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಎಕ್ಸಾಂಪಲ್ ನಾನು ಇಲ್ಲಿ ಸ್ವಲ್ಪ ಡೇಟಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಬೇಸ್ಡ್ ಆನ್ ಸಿಚುವೇಶನ್ ಮೇಲೆ ಡೇಟಾ ಮೇಲೆ ಇದು ಮಾಡ್ಬೋದು. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ನಿಮಗೆ 35 ನಂಬರ್ ಇದೆ. ಸೊ ನೀವು ಫಸ್ಟು ಡೀಟೇಲ್ಸ್ ಕಾಣಬೇಕು ಅಂದರೆ ಸೊ ಇಲ್ಲಿ ನೋಡಿ, ವ್ಯೂ ಹೋಗಿ ಫ್ರೀಸ್ ಮಾಡ್ಕೊಳ್ಳಿ, ಕೂಡ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮಗೆ ಬೇಕಾಗಿರೋದು ಸ್ಟೇಟ್ ಮತ್ತು LGST ಅಂದರೆ ಲೋಕಲ್ GSTನ ಅಥವಾ IGSTನ ಅಂತ. ಸೊ ಲೋಕಲ್ GSTನ ಥಿಂಕ್ ಮಾಡಿ CGST, SGST. ಸೊ ಈ ಡೀಟೇಲ್ಸ್ನ ಅಪ್ಲೈ ಮಾಡಬೇಕು. ನನ್ನ ಹತ್ರ ಆಲ್ರೆಡಿ ಕಂಪನಿ ನೇಮ್ ಇದು. ಸೊ ಎಕ್ಸಾಂಪಲ್ ಇದು ಕಂಪನಿ ನೇಮು. ಸೊ ಆಲ್ರೆಡಿ ನಾನು ಕಂಪನಿ ನೇಮ್ ಇರೋದ್ರಿಂದ ನಾವು ಪ್ರೀವಿಯಸ್ ಡೇಟಾ ಆ್ಯಡ್ ಮಾಡ್ಕೊಂಡಿರ್ತೀವಿ. ವೆದರ್ ಲೈಕ್ ಪ್ರೀವಿಯಸ್ ಮಂತ್ ಮೇಲಿರ್ಬೋದು ಅಥವಾ ಲಾಸ್ಟ್ ಇಯರ್ ಫೈಲ್ ಮೇಲಿರ್ಬೋದು. ಸೊ ರೆಡಿ ಇರುತ್ತೆ, ಯಾವುದೋ ಒಂದು ಡೇಟಾ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಸೇಲ್ಸ್ IGST, CGST, SGST ಆ್ಯಂಡ್ ಟೋಟಲ್ ಇದೆ. ಸೊ ಇನ್ ಕೇಸ್ ಏನಾದರೂ ನಿಮಗೆ ಇಲ್ಲಿ ರಾಂಗ್ ಆಗಿದ್ದು, ಸೊ CGST, SGST ಇದೆಯಾ, ಇದು ಆ್ಯಕ್ಚುಲಿ IGST ಯಾವ್ದು ಬರುತ್ತೆ, ಸೊ ಇವು ಐಡೆಂಟಿಫೈ ಮಾಡೋದಕ್ಕೂ ಕೂಡ ನೀವು ಚೆಕ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು. ಸೊ ಎಕ್ಸಾಂಪಲ್ಲು ಇಲ್ಲಿ ನೋಡಿ, ನಾನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ವಿಲುಕಪ್ನ. ಸೊ ಇಲ್ಲಿ ನೀವು ನೋಡ್ಬೋದು ಸ್ಟೇಟ್ ಡೀಟೇಲ್ಸ್ ಇದೆ. ಸೊ ಇಲ್ಲಿ ನೇಮ್ ಇದೆ, ಸ್ಟೇಟ್ಸ್ ಇದೆ, ಮತ್ತು LGST ಮತ್ತು IGSTನ ಅಂತ ಇದೆ. ಸೊ ಎಕ್ಸಾಂಪಲ್ಲು ನಾನೇನು ಮಾಡ್ತೀನಿ, ಸ್ಟೇಟಲ್ಲಿ ವಿಲುಕಪ್ ಆ್ಯಡ್ ಮಾಡ್ತೀನಿ. ವಿಲುಕಪ್ ಆ್ಯಡ್ ಮಾಡಬೇಕಂದ್ರೆ = ವಿ ನೋಡಿ, ಇಲ್ಲಿ ಟೈಪ್ ಮಾಡ್ತಾ ಹೋಗಬೇಕು. ವಿಲುಕಪ್ VLOO ಅಂತ ಟೈಪ್ ಮಾಡಿದ್ರೆ ಸಾಕು, ನಿಮಗೆ ಇಲ್ಲಿ ಬರುತ್ತೆ. ಸೊ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸೆಲೆಕ್ಟ್ ಆಗುತ್ತೆ. ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಾವು ಯಾವ ಬೇಸ್ ಮೇಲೆ ಮಾಡಬೇಕು, ಇಲ್ಲಿ ಕಾಮನ್ ಆಗಿರೋದು, ಎರಡು ಕಡೆ ಕಾಮನ್ ಆಗಿರೋದೇನು, ಸ್ಟೇಟ್ ನೇಮ್ ಇದೆ ಇಲ್ಲಿ ಈ ಸಿನಾರಿಯೋದಲ್ಲಿ. ಸೊ ನಿಮಗೆ ನಿಮ್ಮ ಸಿಚುವೇಷನಲ್ಲಿ ಯಾವುದು ಕಾಮನ್ ಆಗಿದೆ, ಕೆಲವೊಂದು ಸಲ ವೋಚರ್ ನಂಬರ್ ಕಾಮನ್ ಆಗಿರುತ್ತೆ, ಇನ್ವಾಯ್ಸ್ ನಂಬರ್ ಕಾಮನ್ ಆಗಿರುತ್ತೆ. ಸೊ ಇಲ್ಲಿ ಏನಾಗಿದೆ, ಕಂಪನಿ ನೇಮ್ ಕಾಮನ್ ಆಗಿರೋದ್ರಿಂದ ನಾನು ಆ ಕಂಪನಿ ನೇಮ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಸೆಲೆಕ್ಟ್ ಮಾಡಿ, ನೀವು ಯಾವ ಪೇಜಲ್ಲಿ ಡೀಟೇಲ್ಸ್ ಇದೆ. ಸೊ ಇಫ್ ಇನ್ ಕೇಸ್ ಸೇಮ್ ಪೇಜಲ್ಲಿ ಇದ್ದರೆ ಇಲ್ಲೇ ಹೋಗ್ಬೋದು, ಅಥವಾ ನಿಮಗೆ ನೆಕ್ಸ್ಟು ಟ್ಯಾಬಲ್ಲಿ, ಅಂದರೆ ಇಲ್ಲಿ ನೋಡಿ ಸೇಮ್ ಟ್ಯಾಬ್ ನೆಕ್ಸ್ಟು ಶೀಟಲ್ಲಿರೋದ್ರಿಂದ ನಾನು ಇಲ್ಲಿಗೆ ಬಂದು ನೋಡಿ ಕಂಪನಿ ನೇಮ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನನಗೆ ಬೇಕಾಗಿರೋದೇನು, ಸ್ಟೇಟು. ಸೊ ನೇಮು ಮತ್ತು ಸ್ಟೇಟ್ ಯಾವುದ್ರಲ್ಲಿದೆ ಇಲ್ಲಿ ನೋಡ್ಬೋದು ನೀವು ನೋಡಿ, 1R × 2C ಅಂತ ಬಂತು. ಸೊ ಎರಡನೇ ಕಾಲಮಲ್ಲಿ ಇದೆ. ಸೊ ನಾನೇನು ಮಾಡ್ತೀನಿ, ಕಂಪ್ಲೀಟಾಗಿ ಸೆಲೆಕ್ಟ್ ಮಾಡ್ತೀನಿ. ಸೊ ನನಗೆ ಬೇಕಾಗಿರೋ ಇನ್ಫಾರ್ಮೇಷನ್ನು 2C. ಸೊ ನಾನೇನು ಮಾಡಿದ್ದೀನಿ, ಇಲ್ಲಿ ನೋಡಿ ಅಲ್ಲೇ ತೋರಿಸ್ತಾ ಇದೆ 35R × 2C. ನಾನು ಎರಡನೇ ಅಂದರೆ ನಾನು ಸೆಲೆಕ್ಟ್ ಮಾಡಿದ್ಮೇಲೆ ಎರಡನೇ ಕಾಲಮಲ್ಲಿದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು F4ನ ಕ್ಲಿಕ್ ಮಾಡಿ, ನನಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಎಲ್ಲಿತ್ತು, 2ನಲ್ಲಿತ್ತು. ಸೊ ಎರಡನೇ ಕಾಲಮ್ ಸೆಲೆಕ್ಟ್ ಮಾಡಿಕೊಂಡು 0ನ ಕ್ಲಿಕ್ ಆ್ಯಡ್ ಮಾಡಿ ಕ್ಲೋಸಿಂಗ್ ಬ್ರ್ಯಾಕೆಟ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಎಂಟರ್ ಮಾಡಿದೆ ನೋಡಿ, ನಿಮಗೆ ಯಾವ ಸ್ಟೇಟ್ ಅಂತ ಬರುತ್ತೆ. ಸೊ ನೀವು ಈಗ ಕಾಪಿ ಪೇಸ್ಟ್ ನೋಡಿ, ಇಷ್ಟನ್ನು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿದ್ರೆ ನೋಡಿ ಇಷ್ಟನ್ನು ಸ್ಟೇಟ್ ನೇಮ್ ಬರುತ್ತೆ. ನೋಡಿ ಸ್ಟೇಟ್ ನೇಮ್ ಬಂತು. ಸೊ ಇವಾಗ ನೀವು ಸ್ಪೆಷಲ್ ಪೇಸ್ಟ್ ಕೂಡ ಮಾಡ್ಕೋಬೋದು. ಸೊ ಇನ್ನೊಂದು ಸಿನಾರಿಯೋದಲ್ಲಿ ಏನಾಗುತ್ತೆ, ಇಲ್ಲಿ ಸೆಕೆಂಡ್ ಕಾಲಮಲ್ಲಿ ಇತ್ತು ಅಂತ ಗೊತ್ತಾಯಿತು. ಸೊ ಎಕ್ಸಾಂಪಲ್ LGSTನ IGSTನ ಎಕ್ಸಾಂಪಲ್ ಚೆಕ್ ಮಾಡೋದಕ್ಕೆ, ಸೊ ವಿಲುಕಪ್ ಸೇಮ್ ಮತ್ತು =V ಅಂತ ಟೈಪ್ ಮಾಡಿದ್ರೆ ನಿಮಗೆ ಇಲ್ಲಿ ಬರುತ್ತೆ ನೋಡಿ. ಸೊ ಟ್ಯಾಬ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಕಾಮನ್ ಆಗಿರೋದೇನು, ಮತ್ತು ನೀವು ಕಂಪನಿ ಮೇಲೂ ಹೋಗ್ಬೋದು ಅಥವಾ ಸ್ಟೇಟ್ ಮೇಲೂ ಹೋಗ್ಬೋದು. ಸೊ ಎಕ್ಸಾಂಪಲ್ ನೀವು ಸ್ಟೇಟ್ ಮೇಲೆ ಹೋದರೆ ನೋಡಿ, ಆಂಧ್ರ ಪ್ರದೇಶ್. ಸೊ ಇಲ್ಲೇನು ಮಾಡಬೇಕು, ನಿಮ್ಗೆ ಆಲ್ರೆಡಿ ಡೇಟಾ ಬಂತು. ಸೊ CGSTನ ಅಥವಾ LGSTನ ಅಥವಾ ಅಂದರೆ LGST ಅಂತ ಬಟ್ ಲೋಕಲ್ GSTನ ಕಂಡುಹಿಡಿಯೋದಿಗೆ ಕಾಮನ್ ಆಗಿ ನೀವು ಕಂಪನಿ ಮೇಲಾದರೂ ಫೈಂಡ್ ಮಾಡ್ಬೋದು, ಅದ್ರ ಮೇಲಾದರೂ ಫೈಂಡ್ ಮಾಡ್ಬೋದು. ಇನ್ ಕೇಸ್ ಸೇಮ್ ಕಂಪನಿ ಎರಡು ಸ್ಟೇಟಲ್ಲಿ ಇದ್ದರೂ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲೇನು ಮಾಡಬೇಕು, ನಾನು ಸ್ಟೇಟ್ ಮೇಲೆ ಮಾಡಬೇಕು. ಸೊ ಸ್ಟೇಟ್ನ ಸೆಲೆಕ್ಟ್ ಮಾಡಿಕೊಂಡೆ, ನೋಡಿ ಇಲ್ಲಿ ನೋಡ್ಬೋದು ನೀವು ಸ್ಟೇಟ್ ಡೀಟೇಲ್ಸು ನೋಡಿ, ಸ್ಟೇಟು ನೋಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಏನಾಯಿತು, ಇಲ್ಲಿ 2C ಬಂತು. ಸೊ F4, ನಮ್ಗೆ ಯಾವುದು ಒಂದು ನಂಬರ್ ಕಾಣುತ್ತೆ, ಸೊ 2ರಲ್ಲಿದ್ದರೆ 3ರಲ್ಲಿದ್ದರೆ 3rd ಕಾಲಮಲ್ಲಿದ್ದರೆ 4th ಕಾಲಮ್ ಇದ್ದರೆ ಸೆಲೆಕ್ಟ್ ಮಾಡಿಕೊಂಡು 2, 0ನ ಟೈಪ್ ಮಾಡಿ ಎಂಟರ್ ಮಾಡಿದ್ರೆ ನೋಡಿ ನಿಮಗೆ ಇಲ್ಲಿ ಬರ್ತಾ ಇದೆ. ಸೊ IGST, ಆಂಧ್ರ ಪ್ರದೇಶ IGST. ಸೊ ಇನ್ನು ನೀವು ನೋಡ್ಬೋದು, ಕಾಪಿ ಪೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಇವಾಗ ನೀವು ಫಿಲ್ಟರ್ ಅಪ್ಲೈ ಮಾಡಿ ಚೆಕ್ ಮಾಡಬೇಕಾದ್ರೆ ಕರೆಕ್ಟ್ ಆಗಿರುತ್ತೆ. ಸೊ ಎಕ್ಸಾಂಪಲ್ ಇಲ್ಲಿ ಏನು ಮಾಡಬೇಕು, ನೀವು ಲೋಕಲ್ GSTನ ಅಂತ ಚೆಕ್ ಮಾಡಬೇಕು. ಸೊ ನಾನು ಕರ್ನಾಟಕ ಇನ್ವಾಯ್ಸ್ ನೋಡಿ, ಕರ್ನಾಟಕ ಲೋಕಲ್ GST ಇದೆ. ಸೊ ಇಲ್ಲೇನಾಯಿತು, IGST ಅನ್ನೋದು CGST SGST ಡಿವೈಡ್ ಆಗಿದೆ. ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಇಲ್ಲಿ IGST ಇದೆ, ಯಾಕೆ ಇಲ್ಲಿ CGST SGST ತೋರಿಸಿದ್ದಾರೆ, ಸೊ ಇದು IGST ಆಗಬೇಕಲ್ಲ. ಸೊ ಈ ಥರ ಸಿನಾರಿಯೋದಲ್ಲಿ ನೀವು ಕ್ರಾಸ್ ಚೆಕ್ ಮಾಡೋದಕ್ಕೆ ಮತ್ತು ವಿಲುಕಪ್ ಮಾಡಿ ಡೇಟಾ ತೊಗೊಳ್ಳೋದಕ್ಕೆ. ಸೊ ಎಕ್ಸಾಂಪಲ್ ನೀವು ಯಾವುದೋ ಒಂದು ಬ್ಯಾಂಕ್ ರಿಕನ್ಸಿಲೇಷನ್ ಮಾಡ್ತಾ ಇದ್ದೀರಾ, ಬೇಸ್ಡ್ ಆನ್ ಲೈಕ್ ಏನಾದರೂ ಒಂದು ರೆಫರೆನ್ಸ್ ನಂಬರ್ ಮೇಲೆ ಮಾಡ್ಬೋದು, ಅಥವಾ ಏನಾದರೂ ಲೈಕ್ ಇನ್ನೇನು ಬರುತ್ತೆ ರೆಫರೆನ್ಸ್ ನಂಬರ್ ಮೇಲೆ, ವೋಚರ್ ನಂಬರ್ ಬಂದರೆ ಅದ್ರ ಮೇಲೆ ಕೂಡ ನೀವು ಬ್ಯಾಂಕ್ ರಿಕನ್ಸಿಲೇಷನ್ ಮಾಡೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಎಲ್ಲ ಸಿನಾರಿಯೋದಲ್ಲೂ ವಿಲುಕಪ್ ಇಂಪಾರ್ಟೆಂಟ್ ಆಗುತ್ತೆ.
ಸೊ ಇದರಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಷನ್ ಇದ್ದರೆ ನೀವು ನನಗೆ ಕಮೆಂಟ್ಸ್ ಮೂಲಕ ಕೇಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.